ಕೇರಳದ ನೃತ್ಯಗಳು. ಕೇರಳ ನೃತ್ಯ ಸಂಸ್ಕೃತಿಯು ಅತ್ಯಂತ ಶ್ರೀಮಂತವಾಗಿದ್ದು ಎರಡು ಪ್ರಮುಖ ಶಾಸ್ತ್ರೀಯ ನೃತ್ಯ ಪ್ರಕಾರಗಳಿವೆ. ಕಥಕ್ಕಳಿ, ಮೋಹಿನಿಯಾಟ್ಟಂ. ಕಥಕ್ಕಳಿ ಇದು ಪುರುಷರು ಪ್ರದರ್ಶಿಸುವ ನೃತ್ಯ ನಾಟಕ. ಇದು ರಾಮಾಯಣ ಮಹಾಭಾರತ ಕಥೆಗಳನ್ನು ವಿಶಿಷ್ಟ ವಿಶೇಷಣಗಳ ಮೂಲಕ ಪ್ರದರ್ಶಿಸುತ್ತದೆ. ಮೋಹಿನಿಯಾಟ್ಟಂ ವಿಶೇಷದಲ್ಲಿ ಪ್ರದರ್ಶಿಸುವ ಅತ್ಯಂತ ಲಲಿತವಾದ ನೃತ್ಯ. ಇದು ನಿಧಾನವಿದ್ದು ಚಲನೆಗಳನ್ನು ಹೊಂದಿದೆ. ಜಾನಪದ ನೃತ್ಯಗಳು ಪ್ರಚಲಿತದಲ್ಲಿರುವ ಭಾವಿಕ ಮತ್ತು ಬುಡಕಟ್ಟು ನೃತ್ಯ. ಇದು ದೇವತೆಗಳನ್ನು ಆರಾಧಿಸಲು ಬಳಸಲಾಗುತ್ತದೆ. ಕೇರಳದ ಮುಸ್ಲಿಂ ವಿವಾಹ ಸಮಾರಂಭಗಳಲ್ಲಿ ಹಬ್ಬದ ಸಮಯದಲ್ಲಿ ಮಹಿಳೆಯರು ವೃತ್ತಾಕಾರವಾಗಿ ಆಡುವ ನೃತ್ಯಗಳು ಕೇರಳದ ಸಾಂಸ್ಕೃತಿಕ ವಿವಿಧತೆ. ಬಣ್ಣದ ವೇಷಭೂಷಣಗಳು, ತೀವ್ರವಾದ ಅಭಿವ್ಯಕ್ತಿ ಮತ್ತು ಸಾಂಪ್ರದಾಯಿಕ ಸಂಗೀತ ವಾದ್ಯಗಳಾದ ಚೆಂಡೆ ಒಳಗೊಂಡಿವೆ. ಇವತ್ತಿನ ಒಂದು ಸಚೇತನ ಚಟುವಟಿಕೆ ಕೇರಳ ರಾಜ್ಯದ ನೃತ್ಯ. ಕೇರಳ ರಾಜ್ಯ ಅಂದ ತಕ್ಷಣ ನಮಗೆ ನೆನಪಿಗೆ ಬರುವಂಥದ್ದು ದೇವರ ನಾಡು ಅಂತ. ಕೇರಳ ದೇವರ ನಾಡು ಅಂತ ಹೆಸರು. ಇದು ದೇವರ ನಾಡು ಅಂತ ಕರೀತಾರೆ. ಯಾಕೆ ದೇವರ ನಾಡು ಅಂತ ಕರೀತಾರಪ್ಪ ಅಂತಂದರೆ, ಅದನ್ನೇ ಹಿಂದಿನ ಕಾಲದಲ್ಲಿ ಪರಶುರಾಮ ಅಂತ ಹೆಸರು ಕೇಳಿದ್ರ, ವಿಷ್ಣುವಿನ ಅವತಾರ ಪರಶುರಾಮ. ಸಮುದ್ರಕ್ಕೆ ಏನು ಮಾಡ್ತಾನಪ್ಪ ಅಂದ್ರೆ ತನ್ನ ಭಕ್ತರಿಗೋಸ್ಕರ ಕೊಡಲಿಯನ್ನು ಎಸಿತಾನ. ಪರಶುರಾಮ ಕೈಲಿ ಕೊಡಲಿ ಇರ್ತದೆ ಗೊತ್ತಾ? ಸಮುದ್ರಕ್ಕೆ ಎಸಿತಾನ. ಸಮುದ್ರಕ್ಕೆ ಎಸಿದ ತಕ್ಷಣ ಏನಪ್ಪ ಅಂದರೆ ಭಕ್ತರಿಗಾಗಿ ಏನಪ್ಪ ಅಂದ್ರೆ ಅಲ್ಲಿ ಒಂದು ಪ್ರದೇಶ ನಿರ್ಮಾಣ ಆಗ್ತದೆ. ಅದನ್ನು ನಾವು ಏನಪ್ಪ ಅಂದ್ರೆ ದೇವರ ನಾಡು ಅಂತ ಕರಿತಾ ಇದ್ದೇವೆ. ಈ ದೇವರ ನಾಡುವಿಗೆ ಪುಷ್ಟಿ ಕೊಟ್ಟಂತಹ ಸರ್ಕಾರ ಏನಪ್ಪ ಅಂತಂದರೆ ಪ್ರವಾಸೋದ್ಯಮ ಇಲಾಖೆ 1989ರಲ್ಲಿ ಆ ಒಂದು ಕೇರಳ ರಾಜ್ಯದಲ್ಲಿ ಇರುವಂತಹ ಸರ್ಕಾರ ಏನು ಮಾಡ್ತದಪ್ಪ ಅಂದರೆ ದೇವರ ನಾಡು ಅಂತ ಕರೆದು ಬಿಡ್ತದೆ. ಸೊ ಅಂದಿನಿಂದ ಏನಪ್ಪ ಅಂತಂದ್ರೆ ಎಲ್ಲ ಕಡೆಗೆ ದೇವರ ನಾಡು ಅಂತ ಏನಪ್ಪ ಅಂದ್ರೆ ಪ್ರಚಲಿತ ಆಗ್ತದದು. ಸರ್, ಇಲ್ಲಿ ದೇವರ ನಾಡು ಅನ್ನೋಕ್ಕೆ ಇನ್ನೊಂದು ಸಾಕಷ್ಟು ಕಾರಣಗಳಿದ್ದಾವೆ. ಹೆಚ್ಚು ಜನ ಪ್ರವಾಸಿಗರನ್ನು ಆಕರ್ಷಣೆ ಮಾಡುವಂಥ ಒಂದು ರಾಜ್ಯ ಯಾವುದಪ್ಪ ಅಂತಂದ್ರೆ ಕೇರಳ. ಯಾಕಂದರೆ ಅಲ್ಲಿ ಪ್ರಕೃತಿಯ ಒಂದು ಸೌಂದರ್ಯ, ಅಷ್ಟೊಂದು ಪ್ರಕೃತಿಯ ಸೌಂದರ್ಯವನ್ನು ಹೊಂದಿರುವಂತಹ ರಾಜ್ಯ ದೇವರ ನಾಡು ಅನ್ನೋದ್ರಲ್ಲಿ ಏನಪ್ಪ ಅಂದರೆ ಸಂದೇಹವಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಜೊತೆಗೆ ಏನಪ್ಪ ಅಂದರೆ ಅಲ್ಲಿ ಪ್ರಮುಖವಾಗಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವಂಥ ಒಂದು ರಾಜ್ಯ ಅದು. ನಮ್ಮ ದೇಶದಲ್ಲಿಯೇ ಅತಿ ಹೆಚ್ಚು ಕಲಿತವ್ರು ಏನಪ್ಪ ಅಂದ್ರೆ ಸಿಗುವಂಥ ರಾಜ್ಯ ಯಾವುದು? ಕೇರಳ. ಕೇರಳ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಪ್ರಮಾಣ ಇದೆ 2011 ಜನಗಣತಿಯ ಪ್ರಕಾರ. ಜೊತೆಗೆ 2021 ಸಮೀಕ್ಷೆಯ ಪ್ರಕಾರ ಅತಿ ಹೆಚ್ಚು ಏನಪ್ಪ ಅಂದರೆ ಸಾಕ್ಷರತೆ ಪ್ರಮಾಣವನ್ನು ಹೊಂದಿರುವಂಥ ಒಂದು ರಾಜ್ಯ ಅಂತ ನಾವು ಹೇಳ್ತಾ ಇದ್ದೇವೆ. ಜೊತೆಗೆ ಏನಪ್ಪ ಅಂತಂದರೆ ಅಲ್ಲಿ ಅತಿ ಹೆಚ್ಚು ಬೆಳೆಯುವಂಥ ಒಂದು ಪದಾರ್ಥ ಯಾವುದಪ್ಪ ಅಂದ್ರೆ ಮಸಾಲೆ ಪದಾರ್ಥ. ಅದರಲ್ಲಿ ಈಗ ಏನೋ ಪಲ್ಯ ಅಥವಾ ಸಾಂಬಾರು ಮಾಡ್ತಾ ಇರ್ತಾರೆ, ಖಾರ ಆಗ್ಬೇಕಾದ್ರೆ ಏನು ಹಾಕ್ತಾರೆ? ಮಸಾಲೆ ಹಾಕಿದ್ರೆ ಖಾರ ಆಗ್ತದನ? ಖಾರ ಪುಡಿ ಹಾಕ್ತಾರೆ. ಖಾರ ಪುಡಿ ಬದಲಾಗಿ ಮತ್ತೆ ಬೇರೆ ಏನೋ ಹಾಕ್ತಾರೆ. ಏನು ಹೇಳ್ರಿ? ಕರಿಮೆಣಸು. ಕರಿಮೆಣಸಿನ ಪುಡಿ ಹಾಕಿದ್ರೆ ಖಾರ ಭಾಳ ಆಗ್ತದೆ. ಆ ಕರಿಮೆಣಸು ಬೆಳೆದು ಎಲ್ಲಿಪ್ಪ ಅಂದ್ರೆ ಕೇರಳದಲ್ಲಿ ಅತಿ ಹೆಚ್ಚು. ಸೊ ಹೀಗಾಗಿ ಏನಪ್ಪ ಅಂದರೆ ಅತಿ ಹೆಚ್ಚು ಸಾಂಬಾರು ಪದಾರ್ಥಗಳನ್ನು ಬೆಳೆಯುವಂಥ ರಾಜ್ಯನೂ ಸಹಿತ ಅಂತ ಏನಪ್ಪ ಅಂದರೆ ಅದಕ್ಕೆ ಕೇರಳ ರಾಜ್ಯಕ್ಕೆ ಕರೀತಾರೆ. ಈ ಕೇರಳ ರಾಜ್ಯವು ಸಹಿತ ಏನಪ್ಪ ಅಂದರೆ ಸಮುದ್ರದ ತೀರವನ್ನು ಹೊಂದಿದೆ.
ಸುಮಾರು 595 ಕಿಲೋಮೀಟರ್ ಏನಪ್ಪ ಅಂದ್ರೆ ಸಮುದ್ರ ತೀರವನ್ನು ಹೊಂದಿರುವಂಥ ರಾಜ್ಯ ಯಾವುದಪ್ಪ ಅಂದ್ರೆ ಕೇರಳ. ಈ ಕೇರಳದ ರಾಜಧಾನಿ ತಿರುವನಂತಪುರಂ ಅಲ್ವಾ? ಕೇರಳದ ರಾಜಧಾನಿ ತಿರುವನಂತಪುರಂ. ಈ ಕೇರಳದಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಏಷ್ಯಾ ಖಂಡದಲ್ಲಿಯೇ ಅತಿ ಉದ್ದವಾದಂತಹ ಒಂದು ಸಮುದ್ರ ತೀರದ ಯಾನ ಮಾಡೋ ಒಂದು ಪ್ರದೇಶ ಎಲ್ಲೈತಪ್ಪ ಅಂದ್ರೆ ಕೇರಳದಲ್ಲೇ ಇದೆ. ಅಲ್ಲಿ ಬಿಟ್ಟರೆ ಏಷ್ಯಾ ಖಂಡದಲ್ಲೇ ಇರೋದು ಅತಿ ಉದ್ದವಾಗಿದ್ದು. ಅಲ್ಲಿ ಬಿಟ್ಟರೆ ಮತ್ತೆ ಎಲ್ಲಿ ಇಲ್ಲ ಅಷ್ಟು ದೊಡ್ಡದು. ಬೀಚಿಂಗ್ ಅಂತ ಕರಿತೀವಲ್ಲ, ಬೀಚ್ನಲ್ಲಿ ರನ್ವೇ ಇದೆ. ಅಲ್ಲಿ ಏನಪ್ಪ ಅಂತಂದ್ರೆ ನಾವು ಏನು ಮಾಡ್ಬೋದು, ಓಡಾಟವನ್ನು ಮಾಡ್ಬೋದು ವಾಹನಗಳ ಮುಖಾಂತರ. ಅಷ್ಟೇ ಏನಪ್ಪ ಅಂದ್ರೆ ಸಮುದ್ರ ತೀರದಲ್ಲಿ ಕಂಡು ಬರ್ತಾ ಇದೆ. ಜೊತೆಗೆ ಏನಪ್ಪ ಅಲ್ಲಿ ಶ್ರೀಮಂತ ಒಂದು ದೇವಾಲಯ ಐತಿ. ಯಾವುದಿದೆ? ಪದ್ಮನಾಭ ದೇವಾಲಯ. ಪದ್ಮನಾಭ ದೇವಾಲಯ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಶ್ರೀಮಂತ ದೇವಾಲಯ ಅದು. ಅದಿರೋದು ಏನಪ್ಪ ಅಂದ್ರೆ ಕೇರಳ ರಾಜ್ಯದಲ್ಲಿ. ಇತ್ತೀಚೆಗೆ ಏನಪ್ಪ ಅಂದ್ರೆ ಪ್ರಕಟಣೆ ಆಗಿದೆ ಅತ್ಯಂತ ಶ್ರೀಮಂತ ದೇವಾಲಯ ಅಂತ ತಿಳ್ಕೊಂಡು, ಪದ್ಮನಾಭ ದೇವಾಲಯ. ಜೊತೆಗೆ ಅಲ್ಲಿ ಒಂದು ಏನಪ್ಪ ಅಂತಂದ್ರೆ ಒಂದು ಊರು ಬರ್ತದೆ, ಕೊಡಿನಿ ಅಂತ. ಯಾವರು? ಕೊಡಿನಿ ಊರ ಹೆಸರು ಅದು. ಅದು ಮಲ್ಲಪ್ಪುರಂ ಜಿಲ್ಲೆಯಲ್ಲಿ ಬರ್ತದೆ. ಸೊ ಅಲ್ಲಿ ವಿಶೇಷ ಆ ಊರಿಗೆ ಹೋಗಿಬಿಟ್ರೆ ಏನು ಕಾಣಿಸ್ತಾರಪ್ಪ ಅಂದ್ರೆ ಎಲ್ಲರೂ ಅವಳಿ ಜವಳಿ ಗತಿ ಕಾಣಿಸ್ತಾರೆ. ಎಲ್ಲರೂ ಒಂದು ಮನೆಯಲ್ಲಿ ಅವಳಿ ಜವಳಿನ ಹುಟ್ಟೋದಲ್ಲಿ ಇಡೀ ಊರೇ ಆ ಊರು ಕೊಡಿನಿ. ಅಲ್ಲಿ ವಿಶೇಷವಾಗಿ ಆಗಮಿಸ್ತಾರೆ ಎಲ್ಲ ಜನ ಪ್ರವಾಸಿಗರು. ಸೊ ಅಲ್ಲಿ ಏನು ವಿಶೇಷ ಅಂದರೆ ಏನಪ್ಪ ಅಂದರೆ ಅಲ್ಲಿದ್ದಂಥವ್ರು ಎಲ್ಲರೂ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಚೆಸ್ ಪ್ರವೀಣರು ಆ ಊರಿನಾಗ ಇದ್ದವರು. ಚೆಸ್ನಲ್ಲಿ ಫೇಮಸ್ ಆದಂತಹ ವ್ಯಕ್ತಿಗಳು ಏನಪ್ಪ ಅಂದ್ರೆ ಆ ಕೊಡಿನಿಯಲ್ಲಿ ಸಿಗ್ತಾರೆ. ಜೊತೆಗೆ ಕೇರಳವು ಸಹಿತ ಏನಪ್ಪ ಚೆಸ್ನಲ್ಲಿ ಫೇಮಸ್ ಇದೆ. ಚೆಸ್ ಆಟಕ್ಕೆ ಫೇಮಸ್ಸು. ಅದನ್ನ ಏನಪ್ಪ ಅಂತಂದ್ರೆ ಅವ್ರು ಏನಪ್ಪ ಅಂದ್ರೆ ರೂಢಿಸ್ಕೊಂಡ್ಬಿಟ್ಟಿದ್ದಾರೆ ಮೊದಲಿಂದಲೂ. ಜೊತೆಗೆ ಅಲ್ಲಿ ಸಾಂಸ್ಕೃತಿಕ ಪರಂಪರೆಯನ್ನು ವಿಶೇಷವಾದ ಸಾಂಸ್ಕೃತಿಕ ಪರಂಪರೆ ಐತೆ. ಜೊತೆಗೆ ಸೌಂದರ್ಯ ರಮಣೀಯವಾಗಿರ್ತದೆ. ಅಲ್ಲೇ ವಿಶೇಷವಾದಂತಹ ಒಂದು ವೈದ್ಯ ಪದ್ಧತಿ ಯಾವುದಪ್ಪ ಅಂತಂದರೆ ಆಯುರ್ವೇದ ವೈದ್ಯ ಪದ್ಧತಿ ರೂಢಿಯಲ್ಲಿದೆ ಅಲ್ಲಿ. ಯಾಕಪ್ಪ ಅಂದ್ರೆ ಸಾಕಷ್ಟು ಸಸ್ಯ ಸಂಪತ್ತು ಹೊಂದಿದೆ. ಸಸ್ಯ ಸಂಪತ್ತು ಹೊಂದಿದ್ರಿಂದ ಏನಪ್ಪ ಅಂತಂದರೆ ಆ ಸಸ್ಯದಿಂದಲೇ ತಯಾರಿಸಿದಂಥ ಔಷಧಗಳ ಮುಖಾಂತರ ರೋಗಗಳು ಗುಣ ಆಗ್ತಾವೆ. ಹೀಗಾಗಿ ಅಲ್ಲಿ ಆರೋಗ್ಯವಂತರು ಸಿಗೋದು ಹೆಚ್ಚಿಗೆ. ಅಲ್ಲಿ ಆರೋಗ್ಯವಂತರು ಹೆಚ್ಚಿಗೆ ಸಿಗೋದು ಎಲ್ಲಿ? ನಮ್ಮ ದೇಶದಲ್ಲಿ ಕಂಪೇರ್ ಮಾಡಿದರೆ ಕೇರಳದಲ್ಲಿ ಆರೋಗ್ಯವಂತರು ಹೆಚ್ಚು. ಮತ್ತು ನಾವು ಮಕ್ಕಳ ಸಾವುಗಳು ಜಾಸ್ತಿ ಆಗ್ತವೆ ಚಿಕ್ಕ ವಯಸ್ಸಿನಲ್ಲಿ. ಆದರೆ ಅತಿ ಕಡಿಮೆ ಮಕ್ಕಳ ಸಾವನ್ನು ಹೊಂದಿರುವಂಥ ರಾಜ್ಯ ಯಾವುದಪ್ಪ ಅಂದ್ರೆ ಕೇರಳ. ಅಲ್ಲಿ ಏನಪ್ಪ ಅಂದ್ರೆ ಮಕ್ಕಳ ಸಾವುಗಳು ಅಷ್ಟೊಂದು ಕಂಡು ಬರಂಗಿಲ್ಲ. ಕಾರಣ ಏನಪ್ಪ ಅಂದರೆ ಅವರು ಆಯುರ್ವೇದ ವೈದ್ಯ ಪದ್ಧತಿಯನ್ನು ಬಳಸ್ತಾ ಇದ್ದಾರೆ ಅಲ್ಲಿ. ಇದ್ರ ಜೊತೆಗೆ ಇನ್ನೇ ಒಂದು ನೃತ್ಯ ಹೇಳಿದ, ಪುರುಷರು ಆಡುವಂಥ ಒಂದು ನೃತ್ಯ. ಆ ನೃತ್ಯ ಜೊತೆಗೆ ನಾಟಕ ಇರ್ತದೆ. ಅದು ಯಾವುದೋ ಆ ಕೇರಳ ರಾಜ್ಯದ ನೃತ್ಯ ಕಥಕ್ಕಳಿ. ಆ ಕಥಕ್ಕಳಿಯಲ್ಲಿ ಏನಪ್ಪ ನೃತ್ಯದಲ್ಲಿ ಮಾತಾಡುವಂಗೆ ಇಲ್ಲ ಯಾರು, ಮೂಕಾಭಿನಯ. ಅದು ಸುಮಾರು 32 ಮುದ್ರೆಗಳು ಇರ್ತವೆ. ಮುದ್ರೆಗಳು ಮಾಡಿಸಿದ್ವಿ ಗೊತ್ತಾ ನಿಮಗೆ? 32 ಮುದ್ರೆಗಳನ್ನು ಬಳಸಿ ಏನು ಮಾಡ್ತಾರಪ್ಪ ಅಂತಂದರೆ ಹಾವಭಾವದೊಂದಿಗೆ ಏನಪ್ಪ ಅಂದರೆ ಪ್ರದರ್ಶನವನ್ನು ನೀಡ್ತಾರೆ ಈ ಪುರುಷರು. ಸೊ ಈ ರೀತಿಯಾಗಿ ಏನಪ್ಪ ಅಂದರೆ ಮೂಕಾಭಿನಯದಿಂದ ಪ್ರದರ್ಶನವನ್ನು ತೋರುವಂತಹ ಒಂದು ನೃತ್ಯ ಯಾವುದಪ್ಪ ಅಂದರೆ ಕೇರಳ ರಾಜ್ಯದಲ್ಲಿರುವಂಥ ನೃತ್ಯ. ಸೊ ಈ ವಿಷಯವನ್ನು ಪ್ರಸ್ತುತಪಡಿಸಿರುವಂತಹ ವಿದ್ಯಾರ್ಥಿಗೆ ತುಂಬ ಹೃದಯ ಧನ್ಯವಾದಗಳು.